ಹಾಯ್ ಹಲೋ, ನಾನು ನಿಮ್ಮ ನಾಗಾರ್ಜುನ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ನಾಗಾರ್ಜುನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ಗಳು ನಿಮ್ಮ ಡೈಲಿ ಲೈಫಲ್ಲಿ ಖಂಡಿತ ಯೂಸ್ ಆಗುತ್ತೆ, ಹಾಗೆ ನಿಮ್ಮ ಮೊಬೈಲ್ನ ಲುಕ್ನ ಖಂಡಿತವಾಗ್ಲೂ ಚೇಂಜ್ ಮಾಡುತ್ತೆ. ಆ್ಯಂಡ್ ಅದಕ್ಕೂ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಟೆಕ್ನಿಕಲ್ ನಾಗಾರ್ಜುನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನು ಪ್ರೆಸ್ ಮಾಡಿ ಆಲ್ನಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ನ ಮಾಡಿಲ್ಲ ಅಂದರೆ ಈಗಲೇ ಒಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ನ ಆದಷ್ಟು ಶೇರ್ನ ಮಾಡಿ. ಆ್ಯಂಡ್ ಫಸ್ಟ್ ಅಪ್ಲಿಕೇಶನ್ನ ಬಗ್ಗೆ ನೇಮ್ ಬಂದುಬಿಟ್ಟು ಕ್ಯಾಲ್ಕುಲೇಟರ್ ಖಂಡಿತ ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗುತ್ತೆ, ಆದರೆ ಈ ಕ್ಯಾಲ್ಕುಲೇಟರ್ ಬೇರೆ ಥರನೇ ಯೂಸ್ ಆಗುತ್ತೆ. ಹೇಗೆ ಅಂತ ಹೇಳ್ಕೊಳ್ತೀನಿ. ಫಸ್ಟು ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡೋಕ್ಕೂ ಕೆಲವೊಂದು ಪರ್ಮಿಷನ್ಸ್ನ ಕೇಳುತ್ತೆ, ಅಲೋ ಕೊಡಿ. ಆಮೇಲೆ ನೀವು ಒಂದು ಪಿನ್ನ ಸೆಟ್ ಮಾಡಬೇಕಾಗುತ್ತೆ. ಪಿನ್ ಯಾವ್ದು ಸೆಟ್ ಮಾಡ್ತೀರಂತ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಪಿನ್ನ ಸೆಟ್ ಮಾಡಿ ಇಲ್ಲಿ ಕೆಳಗಡೆ ಈಕ್ವಲ್ ಮಾರ್ಕ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಈಕ್ವಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಕ್ಕೂ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾನೀಗ ಜಸ್ಟ್ ಒಂದು 2 ಸರಿ ಎಂಟರ್ ಮಾಡಬೇಕು. ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ನೀವು 2 ಸರಿ ಆ ಪಿನ್ನ ಎಂಟರ್ ಮಾಡಬೇಕು ಆ್ಯಂಡ್ ಈಕ್ವಲ್ನ ಕೊಡಬೇಕು. ಫಸ್ಟ್ ಒಂದು ಸರಿ ಎಂಟರ್ ಮಾಡಿ ಈಕ್ವಲ್ ಕೊಡಿ, ಮತ್ತೊಂದು ಸರಿ ಎಂಟರ್ ಮಾಡೋಕ್ಕೆ ಕೇಳುತ್ತೆ, ಮತ್ತೆ ಎಂಟರ್ ಮಾಡಿ ಮತ್ತೆ ಈಕ್ವಲ್ ಕೊಡಿ. ಆವಾಗ ನಾನು ಈಗ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ಪಿನ್ನ ಎಂಟರ್ ಮಾಡ್ತಿದ್ದೀನಿ. ನಾನೀಗ ಆಲ್ರೆಡಿ ಎಂಟರ್ ಮಾಡಿದ್ದೀನಿ. ಈಗ ಓಪನ್ ಆಗಿದೆ, ಈ ರೀತಿ ಓಪನ್ ಆಗಿದೆ. ಇಲ್ಲಿ ನೀವು ಫೋಟೋಸ್ನ ವೀಡಿಯೋಸ್ನ ಹೈಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನೀಗ ತೋರಿಸ್ತಿದ್ದೀನಿ. ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಾನು ಆಲ್ರೆಡಿ ಒಂದು ಹೈಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಎಡಿಟ್ನ ಮೇಲೆ ಕ್ಲಿಕ್ನ ಮಾಡಿ. ನಾನೀಗ ಇಲ್ಲಿ ಕೆಳಗಡೆ ಪ್ಲಸ್ ಮೇಲೆ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಇಲ್ಲಿ ಸಾಕಷ್ಟು ರೀತಿಯ ಫೋಟೋಸ್ ಇದೆ. ನಾನೀಗ ಎಕ್ಸಾಂಪಲ್ ಒಂದು ಫೋಟೋಸ್ನ ಹೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ಫೋಟೋನ ಹೈಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಅಲ್ಲಿಂದ ಫೋಟೋಸ್ನ ಹೈಡ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಹೈಡ್ ಅಂತ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಡನ್ ಆಗಿದೆ, ಇದು ಹೈಡ್ ಆಗಿರುತ್ತೆ. ಇದು ನಿಮ್ಮ ಗ್ಯಾಲರಿ ಡಿಲೀಟ್ ಆದರೂ ಸಹ ಇಲ್ಲಿ ಇರುತ್ತೆ, ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಈ ಆ್ಯಪ್ ತುಂಬ ನೀಟಾಗಿ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಪು. ಇದರಿಂದ ನೀವು ಈಸಿಯಾಗಿ ಫೋಟೋಸ್ನ ವೀಡಿಯೋಸ್ನ ಹೈಡ್ ಮಾಡ್ಬೋದು. ಇದು ನಾರ್ಮಲ್ ಕ್ಯಾಲ್ಕುಲೇಟರ್ ಥರನೇ ವರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ಥೀಮ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಾರ್ಮಲಾಗಿ ನೀವು ಪಿನ್ನ ಹೊಡೆದ್ರೆ, ಬೇರೆಯವ್ರು ಏನಾದರೂ ಹೊಡೆದ್ರೆ ಇದು ಕ್ಯಾಲ್ಕುಲೇಟರ್ ಥರನೇ ವರ್ಕ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಕ್ಯಾಲ್ಕುಲೇಟರ್ ಥರನೇ ವರ್ಕ್ ಆಗ್ತಾಯಿದೆ. ಆದರೆ ನೀವು ಫಸ್ಟ್ ಹಾಕಿರೋ ಪಿನ್ನ ಹೊಡೆದ್ರೆ ಮಾತ್ರ ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಪಿನ್ನ ಹೊಡೆದ್ರೆ ಡೈರೆಕ್ಟಾಗಿ ಓಪನ್ ಆಗ್ತಿದೆ. ಆ್ಯಂಡ್ ಇದರಲ್ಲಿ ಸೆಟ್ಟಿಂಗ್ಸ್ನ ಕೂಡ ಮಾಡ್ಬೋದು. ಆ್ಯಂಡ್ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು, ಇಲ್ಲ ಆ್ಯಪ್ ಐಕಾನ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಥೀಮ್ನ ಚೇಂಜ್ ಮಾಡ್ಬೋದು, ಆ್ಯಂಡ್ ಲಾಕ್ನ, ಹೀಗೆ ಸಾಕಷ್ಟು ರೀತಿಯ ಆಪ್ಷನ್ ಇದೆ. ನೋಡ್ತಾ ಇರ್ಬೋದು. ಇದನ್ನೆಲ್ಲ ಮಾಡಿ ನೀವು ಈಸಿಯಾಗಿ ಈ ಆ್ಯಪ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಎಲ್ಲ ಆ್ಯಪ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸೆಕೆಂಡ್ ಆ್ಯಪ್ನ ನೇಮ್ ಬಿಟ್ಟು ವಿಡಿಯೋ ಟು MP3 ಕನ್ವರ್ಟರ್. ಈ ಆ್ಯಪ್ನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಆ್ಯಪ್ನ ಯೂಸ್ ಏನಂದರೆ, ವೀಡಿಯೋನ ಈಸಿಯಾಗಿ MP3 ಆಗಿ ಕನ್ವರ್ಟ್ ಮಾಡ್ಬೋದು. ಫಸ್ಟ್ ನಿಮಗೆ ಕೆಲವೊಂದು ಪರ್ಮಿಷನ್ಸ್ನ ಅಲೋ ಕೊಡಬೇಕಾಗುತ್ತೆ. ಎಲ್ಲ ಅಲೋ ಕೊಟ್ಟಾದಮೇಲೆ ಡೈರೆಕ್ಟ್ ನಿಮ್ಮ ಗ್ಯಾಲರಿಲಿರುವ ಎಲ್ಲ ವೀಡಿಯೋಸ್ಗಳನ್ನು ಇದು ತೋರಿಸುತ್ತೆ. ಇದರಿಂದ ಈಸಿಯಾಗಿ ವೀಡಿಯೋನ MP3 ಆಗಿ ಕನ್ವರ್ಟ್ ಮಾಡ್ಬೋದು. ಯಾವುದೇ ವೀಡಿಯೋದ ಸಾಂಗ್ನ ನೀವು ಈಸಿಯಾಗಿ ಇದರಲ್ಲಿ ಕನ್ವರ್ಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಜಸ್ಟ್ ಇಲ್ಲಿ ಕೆಳಗಡೆ ಕನ್ವರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಕನ್ವರ್ಟಿಂಗ್ ಆಗುತ್ತೆ ಆ್ಯಂಡ್ ಡೈರೆಕ್ಟು ಸೇವ್ ಆಗುತ್ತೆ. ಹಾಗೆ ಇಲ್ಲಿಂದನೇ ಸೆಂಡ್ ಕೂಡ ಮಾಡ್ಬೋದು. ಈ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ. ಈಸಿಯಾಗಿ ಯಾವುದೇ ವಿಡಿಯೋನ ನೀವು MP3 ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ಇದರಲ್ಲಿ ಆಡಿಯೋಸ್ನ ಟೈಮ್ ಕೂಡ ಮಾಡ್ಬೋದು. ಈ ಆ್ಯಪ್ ಕೂಡ ನೀವು ಡೈಲಿ ಲೈಫಲ್ಲಿ ತುಂಬಾ ಯೂಸ್ ಆಗುತ್ತೆ. ಯಾವುದೇ ಒಂದು ಸ್ಟೇಟಸ್ ಸಾಂಗ್ನ ನೀವು ಡೈರೆಕ್ಟಾಗಿ ವಿಡಿಯೋದಿಂದ MP3 ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಆ್ಯಪು ಹೇಗೆ ಅನಿಸೋದು ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಇವಿಷ್ಟರಲ್ಲಿ ಯಾವ ಆ್ಯಪು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸ್ ನಿಮ್ಮದೇ. ಆ್ಯಂಡ್ ಥರ್ಡ್ ಆ್ಯಪ್ ಬಂದುಬಿಟ್ಟು ಫ್ಯಾನ್ಸಿ ಬಾರ್ಡರ್. ಈ ಆ್ಯಪ್ ಹೇಗೆ ಯೂಸ್ ಆಗುತ್ತೆ ಅಂದರೆ, ನೀವು ವಾಟ್ಸಪ್ಪಲ್ಲಿ ಯಾರಿಗಾದರೂ ಮೆಸೇಜ್ ಮಾಡ್ತಿರ್ತೀರ, ಆವಾಗ ನಿಮಗೆ ಈ ಆ್ಯಪ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಸೆಲೆಕ್ಟ್ ಕೀಬೋರ್ಡ್ ಮೇಲೆ ಕ್ಲಿಕ್ನ ಮಾಡಿ. ಆ್ಯಂಡ್ ಇಲ್ಲಿ ಫ್ಯಾನ್ಸಿ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಥೀಮ್ನ ಕೂಡ ಚೇಂಜ್ ಮಾಡ್ಬೋದು. ಈ ಆ್ಯಪ್ ಹೇಗೆ ಅಂತ ನಾನೀಗ ತೋರಿಸ್ತೀನಿ. ಜಸ್ಟ್ ನಾನೀಗ ವಾಟ್ಸಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು ವಾಟ್ಸಪ್ನ ಓಪನ್ ಮಾಡಿದ್ದೀನಿ. ಈಗ ನಾನು ಮೆಸೇಜ್ ಮಾಡ್ತೀನಿ ಹಾಯ್ ಅಂತ.
ನೋಡಿ ಈ ರೀತಿಯಾಗಿ ನಿಮಗೆ ಮೆಸೇಜ್ ಹೋಗ್ತಾ ಇದೆ. ಇದರಲ್ಲಿ ಸಾಕಷ್ಟು ಫಾಂಟ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಮೆಸೇಜ್ನ ಮಾಡ್ಬೋದು. ಇದನ್ನು ನೀವು ಈ ಥರ ಮಾಡಿದ್ರೆ ಖಂಡಿತ ಎಲ್ಲ ಅಟ್ರ್ಯಾಕ್ಟ್ ಆಗ್ತಾರೆ. ನಾರ್ಮಲಾಗಿ ಮೆಸೇಜ್ ಮಾಡಿದ್ರೆ ಯಾರೂ ಸಹ ಕೇಳಲ್ಲ. ನೋಡಿ ಈ ಥರ ಸಾಕಷ್ಟು ರೀತಿಯ ಫಾಂಟ್ಸ್ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನೀವು ಫಾಂಟ್ಸ್ ಸ್ಟೈಲ್ನ ಚೇಂಜ್ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಫಾಂಟ್ಸ್ ಕೂಡ ಇಲ್ಲೇ ಕಾಣುತ್ತಾ ಇದೆ ನಿಮಗೆ. ನೋಡಿ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ. ಈ ರೀತಿಯಾಗಿ ನೀವು ಈಸಿಯಾಗಿ ಮೆಸೇಜ್ನ ಮಾಡ್ಬೋದು. ನೋಡ್ತಾ ಇರ್ಬೋದು, ಹಿಂಗೆ ಎಲ್ಲ ಮೆಸೇಜ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಕೀಬೋರ್ಡ್ ಸಹ. ಈ ಕೀಬೋರ್ಡ್ ನಿಮಗೆ ಈ ಕೀಬೋರ್ಡ್ ಅಂತೂ ಪಕ್ಕಾ ಯೂಸ್ ಆಗುತ್ತೆ. ಎಲ್ಲರೂ ವಾಟ್ಸಪ್, ಇದು ಬರೀ ವಾಟ್ಸಪ್ ಮಾತ್ರ ಅಲ್ಲ, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲ ಕಡೆಯೂ ಸಹ ಇದು ಯೂಸ್ ಆಗುತ್ತೆ. ಇದು ನಿಮ್ಮ ಕೀಬೋರ್ಡ್ ಥರನೇ ವರ್ಕ್ ಆಗುತ್ತೆ. ಎಲ್ಲ ನಾರ್ಮಲಾಗಿ ನಿಮ್ಮ ಕೀಬೋರ್ಡಲ್ಲಿ ಏನಿದೆಯೋ ಅದೆಲ್ಲ ಫ್ಯೂಚರ್ಸ್ ಇದೆ, ಆ್ಯಂಡ್ ಎಕ್ಸ್ಟ್ರಾ ಫ್ಯೂಚರ್ಸ್ ಫಾಂಟ್. ಇದು ಈಸಿಯಾಗಿ ನಿಮಗೆ ವರ್ಕ್ ಆಗುತ್ತೆ. ಈ ಕೀಬೋರ್ಡ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫ್ಲೋರ್ ಪ್ಲ್ಯಾನ್ ಕ್ರಿಯೇಟರ್ ಅಂತ ಈ ಅಪ್ಲಿಕೇಶನ್ ನಿಮಗೆ ಫ್ರೀಯಾಗಿದ್ದಾಗ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಇದರಲ್ಲಿ ನೀವು ಈಸಿಯಾಗಿ ಒಂದು ಮನೇನ ಡಿಸೈನ್ ಮಾಡ್ಬೋದು. ಇದರಲ್ಲಿ ಸಾಕಷ್ಟು ನಾನೀಗ ಒಂದು ಕ್ರಿಯೇಟ್ ಮಾಡಿ ಜಸ್ಟ್ ಎಕ್ಸಾಂಪಲಿಗೆ ಕೊಟ್ಟಿದ್ದೀನಿ. ಇದು ಜಸ್ಟು ನಿಮ್ಮ ಸರ್ಕಲ್ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಕೂಡ ಇದೆ. ಡೋರ್ಸ್, ವಿಂಡೋಸ್, ಹಾಗೆ ನೆಕ್ಸ್ಟ್ ಜನರಲ್, ಆ್ಯಂಡ್ ನೆಕ್ಸ್ಟ್ ಬೆಡ್ರೂಮ್, ಕಿಚನ್, ಬಾತ್ರೂಮ್, ಆಫೀಸ್, ಔಟ್ಡೋರ್, ಎಲೆಕ್ಟ್ರಿಕಲ್, ಟೂಲ್ಸ್, ಯೂಸರ್, ಹೀಗೆ ಸಾಕಷ್ಟು ಆಪ್ಷನ್ ಕೂಡ ಇದೆ. ಈ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ, ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡುತ್ತೆ. ನಾನು ಕೂಡ ಒಂದು ಕ್ರಿಯೇಟ್ನ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಇಲ್ಲಿ ಜಸ್ಟ್ 3Dಗೆ ಹಾಕಿದ್ರೆ ಡೈರೆಕ್ಟಾಗಿ ನಿಮಗೆ ಹೇಗೆ ಕಾಣುತ್ತೆ ಅಂತ 3Dಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಪ್ರತಿಯೊಂದು ಸಹ ನೀವು ಒಂದು ಮನೆ ಹೇಗಿರಬೇಕಂತ ಸೆಟ್ ಅಂದ್ಕೊಂಡಿದ್ರೆ ನೀವು ನಿಮ್ಮ ಡ್ರೀಮ್ ಪ್ಲ್ಯಾನ್ ಏನಾದರೂ ಇದ್ದರೆ ಇದರಲ್ಲಿ ಈಸಿಯಾಗಿ ಸೆಟ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ನಾನು ಇದರಲ್ಲಿ ಇನ್ನೂ ಕ್ಲೀನಾಗೆಲ್ಲ ಸೆಟ್ ಮಾಡಿಲ್ಲ. ಜಸ್ಟ್ ಫ್ರೀಯಾಗಿದ್ದಾಗ ನೀವು ಈ ಆ್ಯಪ್ನ ಖಂಡಿತವಾಗ್ಲೂ ಯೂಸ್ ಮಾಡಿ. ಈ ಆ್ಯಪ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ನ ಮಾಡಿ. ಆ್ಯಂಡ್ ನೆಕ್ಸ್ಟ್ ಆ್ಯಪ್ ಬಂದುಬಿಟ್ಟು ಸ್ನ್ಯಾಪ್ಚಾಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ. ಈ ಆ್ಯಪ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಈ ಆ್ಯಪ್ನ ನೀವು ಯೂಸ್ ಮಾಡಿ, ಅಲ್ಲ ಅಂದರೆ ಈಗಲೂ ಯೂಸ್ನ ಮಾಡಿ. ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಇದರಲ್ಲಿ ಸಾಕಷ್ಟು ರೀತಿಯ ಲೆನ್ಸ್ ಸಹ ಇದೆ, ನೋಡ್ತಾ ಇರ್ಬೋದು. ಸಾಕಷ್ಟು ಲೆನ್ಸ್ ಇದೆ. ಸೊ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಆ್ಯಪು. ನೀವು ಇದರಲ್ಲಿ ಆಲ್ಮೋಸ್ಟ್ ಆಲ್ ಜನ ಇದನ್ನು ಯೂಸ್ ಮಾಡಿರ್ತೀರ. ಆ್ಯಂಡ್ ಯೂಸ್ ಮಾಡಿಲ್ಲ ಅಂದರೆ ಈಗಲೇ ಯೂಸ್ ಮಾಡಿ. ಈ ಆ್ಯಪ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಿಷ್ಟು ಆ್ಯಪ್ಗಳಲ್ಲಿ ಇದರಲ್ಲಿ ಡೈರೆಕ್ಟ್ ಸೇವ್ ಮಾಡ್ಬೋದು ನೀವು. ಇದರಲ್ಲಿ ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ನಿಮ್ಮ ಪ್ರೊಫೈಲ್ನ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ನ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಹಿಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ಮೆಮೊರೀಸ್ಗೆ ಹೋಗಿ, ಇದರಲ್ಲಿ ಸೇವ್ ಬಟನ್ ಕಾಣ್ತಾ ಇದೆ. ಇದರಲ್ಲಿ ಮೆಮೊರೀಸ್ ಆ್ಯಂಡ್ ಕ್ಯಾಮರಾ ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿರೋಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಗ್ಯಾಲರಿಗೆ ಸೇವ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಆ್ಯಪ್. ಈ ಆ್ಯಪ್ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಟಾಪ್ 5 ಆ್ಯಂಡ್ರಾಯ್ಡ್ ಆ್ಯಪ್ಸ್ ನಿಮಗೆ ಲೈಫಲ್ಲಿ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಲೈಕ್ನ ಮಾಡಿ. ಹಾಗೆ ನಮ್ಮ ಟೆಕ್ನಿಕಲ್ ನಾಗಾರ್ಜುನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಆಲ್ನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.